ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಹುದೊಡ್ಡ ತಿರುವು ಸಿಕ್ಕಿದೆ. ಇದುವರೆಗೆ 14ನೇ ಆರೋಪಿಯಾಗಿದ್ದ ಪ್ರದೋಷ್ನನ್ನ ಮಾಫಿ ಸಾಕ್ಷಿಯಾಗೋದಕ್ಕೆ ಕೋರ್ಟ್ ಒಪ್ಪಿದೆ. ಕೋರ್ಟ್ ವಿಧಿಸಿರುವಂತಹ ಷರತ್ತೇನು, ಮಾಫಿ ಸಾಕ್ಷಿಗೆ ಆಗೋ ಅನುಕೂಲ ಏನು, ದರ್ಶನ್ಗೆ ಎದುರಾಗುವಂತಹ ಆಪತ್ತುಗಳು ಏನು ಅನ್ನೋದರ ಡೀಟೇಲ್ಸ್ ಈ ರಿಪೋರ್ಟ್ನಲ್ಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ದರ್ಶನ್ಗೆ ಶಾಕ್. ಆರೋಪಿ ಪ್ರದೋಷ್ನನ್ನ ಮಾಫಿ ಸಾಕ್ಷಿಯಾಗಿ ಒಪ್ಪಿದ ಕೋರ್ಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮಹತ್ವದ ತಿರುವು ಸಿಕ್ಕಿದೆ. ಕಳೆದ ಆಗಸ್ಟ್ 5ರಂದು ಪ್ರದೋಷ್ ಪರ ವಕೀಲರು ಪ್ರದೋಷ್ ಕೇಸ್ನಲ್ಲಿ ತನಗೆ ತಿಳಿದಿರೋ ಸಂಪೂರ್ಣ ಸತ್ಯವನ್ನ ಹೇಳಲು ಸಿದ್ಧನಾಗಿದ್ದಾನೆ, ಅವನನ್ನ ಮಾಫಿ ಸಾಕ್ಷಿಯನ್ನಾಗಿಸಬೇಕು ಅಂತ ಸಿಆರ್ಪಿಸಿ ಸೆಕ್ಷನ್ 307ರ ಅಡಿಯಲ್ಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದಕ್ಕೆ ದರ್ಶನ್ ಪರ ವಕೀಲರು ತಕರಾರು ತೆಗೆದಿದ್ದರಾದ್ರೂ ಕೋರ್ಟ್ ಈ ಮನವಿ ತಿರಸ್ಕರಿಸಿತ್ತು. ಜೊತೆಗೆ ಪ್ರದೋಷ್ ಸ್ವಇಚ್ಛೆಯಿಂದ ಮಾಫಿ ಸಾಕ್ಷಿಯಾಗಿದ್ದಾನಾ ಅನ್ನೋ ಬಗ್ಗೆ ಕೆಲ ಪ್ರಶ್ನೆಗಳನ್ನ ಕೇಳಿದ್ದ ಜಡ್ಜ್ ಹೇಳಿಕೆ ದಾಖಲಿಸಿಕೊಂಡಿದ್ರು. ಜೊತೆಗೆ ಪ್ರೊಬೇಷನರಿ ಅಧಿಕಾರಿಯಿಂದ ಪ್ರದೋಷ್ ಕ್ರಿಮಿನಲ್ ಹಿನ್ನೆಲೆಯ ಬಗ್ಗೆ ವರದಿ ತರಿಸಿಕೊಂಡಿದ್ದ 59ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ಸುಜಾತ ಮಡಿವಾಳಪ್ಪ ಸಾಮ್ರಾಣಿ ಆದೇಶ ನೀಡಿದ್ದು ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಅಂಗೀಕರಿಸಿದ್ದಾರೆ. ಆದರೆ ಕೆಲ ಷರತ್ತುಗಳನ್ನು ವಿಧಿಸಿದ್ದು ಆ ಷರತ್ತುಗಳನ್ನು ಉಲ್ಲಂಘಿಸಿದ್ರೆ ಮತ್ತೆ ಆರೋಪಿಯನ್ನಾಗಿಸೋ ಎಚ್ಚರಿಕೆ ನೀಡಲಾಗಿದೆ. ಕೊಲೆಗೆ ಸಂಬಂಧಿಸಿದಂತೆ ತನಗೆ ತಿಳಿದಿರೋ ಸತ್ಯ ಸಂಗತಿಗಳನ್ನ ಕೋರ್ಟ್ಗೆ ಬಹಿರಂಗಪಡಿಸಬೇಕು. ಸಹ ಆರೋಪಿಗಳ ಬಗ್ಗೆ ತನಗೆ ತಿಳಿದ ಸತ್ಯ ಸಂಗತಿಗಳನ್ನ ಪ್ರದೋಷ್ ಬಹಿರಂಗಪಡಿಸಬೇಕು. ಪ್ರದೋಷ್ ಸತ್ಯ ಹೇಳದೆ ಮುಚ್ಚಿಟ್ರೆ ಮಾಫಿ ಸಾಕ್ಷಿಯಿಂದ ಮತ್ತೆ ಆರೋಪಿಯನ್ನಾಗಿಸಲಾಗುತ್ತೆ. ಪ್ರಕ್ರಿಯೆಗಳು ಮುಗಿಯೋವರೆಗೂ ಪ್ರದೋಷ್ ಕಸ್ಟಡಿಯಲ್ಲೇ ಮುಂದುವರಿಬೇಕು. ಹೇಳಿಕೆಯಿಂದ ಹಿಂದೆ ಸರಿದ್ರೆ ಸುಳ್ಳು ಸಾಕ್ಷಿ ನೀಡಿರೋ ಕೇಸ್ ದಾಖಲಿಸಲಾಗುತ್ತೆ ಅಂತ ಕೋರ್ಟ್ ಎಚ್ಚರಿಸಿದೆ. ಪ್ರಕರಣದಲ್ಲಿ ಇನ್ಮುಂದೆ ಆರೋಪಿಯಿಂದ ಪ್ರತ್ಯಕ್ಷ ಸಾಕ್ಷಿಯಾಗಿ ಪ್ರದೋಷ್ ಬದಲಾಗಲಿದ್ದಾರೆ. ಶೀಘ್ರದಲ್ಲೇ ಸಾಕ್ಷಿಯಾಗಿ ಪ್ರದೋಷ್ ಹೇಳಿಕೆಯನ್ನ ಪ್ರಾಸಿಕ್ಯೂಷನ್ ದಾಖಲಿಸಲಿದೆ. ರೇಣುಕಾಸ್ವಾಮಿ ಕೊಲೆಯ ಸಂಪೂರ್ಣ ವಿವರ ಅರ್ಜಿಯಲ್ಲಿ ಪ್ರದೋಷ್ ಉಲ್ಲೇಖಿಸಿದ್ದಾರೆ. ದರ್ಶನ್ ಸೇರಿ ಸಹ ಆರೋಪಿಗಳ ವಕೀಲರಿಂದ ಪ್ರದೋಷ್ಗೆ ಪಾಟಿ ಸವಾಲು ನಡೆಯಲಿದೆ. ಪ್ರಾಸಿಕ್ಯೂಷನ್ ಸಂಗ್ರಹಿಸಿರೋ ಸಾಕ್ಷಿಗಳಿಗೆ ಪ್ರದೋಷ್ ಹೇಳಿಕೆ ತಾಳೆಯಾಗಬೇಕು. ಆ ಬಳಿಕ ಜಾಮೀನು ಕೋರಿ ಕೋರ್ಟ್ಗೆ ಪ್ರದೋಷ್ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಮಾಫಿ ಸಾಕ್ಷಿಗೆ ಜಾಮೀನು ನೀಡಿರೋ ಹಿಂದಿನ ಉದಾಹರಣೆಗಳು ಇವೆ. ಈ ಹಿಂದೆ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಬಸವರಾಜ್ ಮುತ್ತಿಗೆಗೆ ಕೋರ್ಟ್ ಜಾಮೀನು ನೀಡಿತ್ತು. ಪ್ರದೋಷ್ ನೀಡೋ ಹೇಳಿಕೆ ಪ್ರಾಸಿಕ್ಯೂಷನ್ ಪ್ರಸ್ತುತಪಡಿಸೋ ಸಾಕ್ಷಿಗಳಿಗೆ ಹೊಂದಾಣಿಕೆಯಾದರೆ ಮಾತ್ರ ಆರೋಪಿಗಳಿಗೆ ಶಿಕ್ಷೆಯಾಗಲಿದೆ. ಇನ್ನು ಮಾಫಿ ಸಾಕ್ಷಿ ವಿಷಯವಾಗಿ ದರ್ಶನ್ ಮತ್ತು ಗ್ಯಾಂಗ್ ಮುಂದಿರುವ ಆಯ್ಕೆ ನೋಡೋದಾದ್ರೆ ಮಾಫಿ ಸಾಕ್ಷಿ ಆದೇಶವನ್ನ ಹೈಕೋರ್ಟ್ನಲ್ಲಿ ಪ್ರಶ್ನಿಸಬಹುದು. ಮಾಫಿ ಸಾಕ್ಷಿ ಅರ್ಜಿ ಅಂಗೀಕರಿಸಿರೋದರ ಕ್ರಮಬದ್ಧತೆಯನ್ನು ಪ್ರಶ್ನಿಸಬಹುದು. ಪ್ರದೋಷ್ ಸಾಕ್ಷ್ಯ ವಿಚಾರಣೆಗೆ ತಡೆ ನೀಡುವಂತೆ ಹೈಕೋರ್ಟ್ ಅನ್ನ ಕೋರಬಹುದು. ಪ್ರದೋಷ್ ಸಾಕ್ಷ್ಯ ವಿಚಾರಣೆಗೆ ಪ್ರಬಲ ಪಾಟಿ ಸವಾಲು ಕೂಡ ಮಂಡಿಸಬಹುದು. ಸದ್ಯ ಪ್ರದೋಷ್ ಮಾಫಿ ಸಾಕ್ಷಿಯಿಂದ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳು ಸಂಕಷ್ಟಕ್ಕೆ ಸಿಲುಕಿದ್ದು ಕಾನೂನು ಹೋರಾಟಕ್ಕೆ ವಕೀಲರು ಸಿದ್ಧತೆ ಮುಂದುವರೆಸಿದ್ದಾರೆ. ರಮೇಶ್, ಟಿವಿ9 ಬೆಂಗಳೂರು.